ಈ ವಿಡಿಯೋದಲ್ಲಿ ನಾವು ಮಂಗಟೆ ಹಕ್ಕಿ ಅಥವಾ ಇಂಗ್ಲಿಷ್ನಲ್ಲಿ ಹಾರ್ನ್ಬಿಲ್ ಎಂದು ಕರೆಯಲ್ಪಡುವ ಪ್ರಕೃತಿಯ ಅತ್ಯಂತ ವಿಶಿಷ್ಟವಾದ ಸುಂದರ ಮತ್ತು ಬುದ್ಧಿವಂತ ಪಕ್ಷಿಗಳಲ್ಲಿ ಒಂದಾದ ಈ ಪಕ್ಷಿಯ ಬಗ್ಗೆ ತಿಳಿದುಕೊಳ್ಳೋಣ. ತನ್ನ ವಿಶಿಷ್ಟವಾದ ದೊಡ್ಡ ಕೊಕ್ಕು ಮತ್ತು ತಲೆಯ ಮೇಲಿನ ಕಿರೀಟದಂತಹ ಭಾಗದಿಂದ ಇದು ತಕ್ಷಣವೇ ಗುರುತಿಸಲ್ಪಡುತ್ತದೆ. ಭಾರತದ ಪಶ್ಚಿಮ ಘಟ್ಟಗಳಲ್ಲಿ ಹಾಗೂ ಮಲೆನಾಡಿನ ದಟ್ಟ ಕಾಡುಗಳಲ್ಲಿ ಇವು ಹೆಚ್ಚಾಗಿ ಕಂಡುಬರುವುದರಿಂದ ಇವುಗಳಿಗೆ ಪ್ರಕೃತಿಯ ಸೌಂದರ್ಯದ ಸಂಕೇತವೆಂಬ ಹೆಮ್ಮೆಯಿದೆ. ಇದರ ದೈಹಿಕ ಲಕ್ಷಣಗಳನ್ನು ತಿಳಿಯೋಣ. ಮಂಗಟೆ ಹಕ್ಕಿಯ ಪ್ರಮುಖ ಆಕರ್ಷಣೆ ಅದರ ಬಲಿಷ್ಠ ಹಾಗೂ ಬಾಗಿದ ಹಳದಿ ಕಪ್ಪು ಬಣ್ಣದ ಕೊಕ್ಕು. ಇದರ ತಲೆಯ ಮೇಲೆ ಹೆಲ್ಮೆಟ್ನಂತಹ ಒಂದು ಗಟ್ಟಿಯಾದ ರಚನೆ ಇರುತ್ತದೆ. ಇದನ್ನು ಕ್ಯಾಸ್ಕ್ ಎಂದು ಕರೆಯುತ್ತಾರೆ. ಇದು ಒಳಗಿನಿಂದ ಜೇನುಗೂಡಿನಂತೆ ಪೊಳ್ಳಾಗಿದ್ದು ಪಕ್ಷಿಯ ತೂಕವನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ. ಇವುಗಳಲ್ಲಿ ವಿಭಿನ್ನ ತಳಿಗಳಿದ್ದು ದೊಡ್ಡ ದಾಸಮಂಗಟೆ ಅಂದರೆ ಇಂಗ್ಲಿಷ್ನಲ್ಲಿ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ಎಂದು ಕರೆಯಲ್ಪಡುವ ಈ ಹಕ್ಕಿಯು ಸುಮಾರು 95ರಿಂದ 120 ಸೆಂಟಿಮೀಟರ್ ವರೆಗೆ ಬೆಳೆಯುತ್ತದೆ ಮತ್ತು ಇದು ಜಗತ್ತಿನ ದೊಡ್ಡ ಪಕ್ಷಿಗಳಲ್ಲಿ ಒಂದಾಗಿದೆ. ದೊಡ್ಡ ಕೊಕ್ಕಿನ ತೂಕವನ್ನು ಹೊರಲು ಅನುವಾಗುವಂತೆ ಇಡೀ ಪಕ್ಷಿಗಳ ಪ್ರಪಂಚದಲ್ಲೇ ಮಂಗಟೆ ಹಕ್ಕಿಯ ಮೊದಲ 2 ಕುತ್ತಿಗೆಯ ಮೂಳೆಗಳು ಒಂದಕ್ಕೊಂದು ಬೆಸೆದುಕೊಂಡಿರುತ್ತವೆ. ಗಂಡು ಮಂಗಟೆ ಹಕ್ಕಿಗಳ ಕಣ್ಣುಗಳು ಸಾಮಾನ್ಯವಾಗಿ ಕೆಂಪು ಬಣ್ಣದಲ್ಲಿದ್ದರೆ ಹೆಣ್ಣು ಹಕ್ಕಿಗಳ ಕಣ್ಣುಗಳು ಬಿಳಿ ಅಥವಾ ನೀಲಿ ಬಿಳಿ ಬಣ್ಣದಲ್ಲಿರುತ್ತವೆ. ನಮ್ಮಲ್ಲಿ ಸ್ಥಳೀಯವಾಗಿ ಕಂಡುಬರುವ ಮಂಗಟೆ ಹಕ್ಕಿಗಳ ಗಾತ್ರ ಸುಮಾರು 23ರಿಂದ 26 ಸೆಂಟಿಮೀಟರ್ ಉದ್ದವಿರುತ್ತದೆ. ಇದರ ಬಣ್ಣ ಕಂದು ಬಣ್ಣವಾಗಿದ್ದು ತಲೆ ಕಪ್ಪಾಗಿರುತ್ತದೆ. ಕಣ್ಣುಗಳ ಸುತ್ತ ಹಳದಿ ಬಣ್ಣದ ಚರ್ಮ ಕಂಡುಬರುತ್ತದೆ. ಹಳದಿ ಬಣ್ಣದ ಗಟ್ಟಿಯಾದ ಮತ್ತು ಚೂಪಾದ ಕೊಕ್ಕನ್ನು ಹೊಂದಿರುತ್ತವೆ. ಹಾಗೆಯೇ ಹಳದಿ ಬಣ್ಣದ ಬಲವಾದ ಕಾಲುಗಳನ್ನು ಹೊಂದಿರುತ್ತವೆ. ಈ ಹಕ್ಕಿಗಳು ಹಾರುವಾಗ ರೆಕ್ಕೆಗಳಲ್ಲಿ ಬಿಳಿ ಪಟ್ಟೆಯ ಗೆರೆಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ. ಈ ಹಕ್ಕಿಗಳು ವಿವಿಧ ರೀತಿಯ ಶಬ್ದಗಳನ್ನು ಕೂಡ ಮಾಡಬಲ್ಲವು. ಕೆಲವು ಮಂಗಟೆ ಹಕ್ಕಿಗಳು ಮನುಷ್ಯರ ಮಾತನ್ನು ಅನುಕರಿಸಬಲ್ಲವು. ಈ ಪಕ್ಷಿಗಳು ಸರ್ವಭಕ್ಷಕ ಜೀವಿಯಾಗಿದ್ದು ಕೀಟಗಳು, ಹುಳಗಳು, ಹಣ್ಣುಗಳು, ಧಾನ್ಯಗಳು ಹಾಗೂ ಆಹಾರದ ಉಳಿಕೆಗಳನ್ನು ತಿನ್ನುತ್ತವೆ. ಇವು ಗ್ರಾಮ, ನಗರ, ತೋಟಗಳು, ಹೊಲಗಳು ಹಾಗೂ ಮನುಷ್ಯರ ವಾಸಸ್ಥಳಗಳ ಸಮೀಪ ಹೆಚ್ಚಾಗಿ ಕಂಡುಬರುತ್ತವೆ. ಈ ಪಕ್ಷಿಗಳು ತುಂಬ ಚುರುಕಾಗಿರುತ್ತವೆ. ಸಾಮಾಜಿಕವಾಗಿ ಧೈರ್ಯಶಾಲಿ ಪಕ್ಷಿಗಳಾಗಿದ್ದು ಜೋಡಿಯಾಗಿ ಅಥವಾ ಗುಂಪಿನಲ್ಲಿ ಕಾಣಿಸಿಕೊಳ್ಳುತ್ತವೆ. ಇವು ಮರದ ಪೊಟರೆಗಳು, ಕಟ್ಟಡಗಳ ಬಿರುಕುಗಳು ಅಥವಾ ಇತರೆ ಸುರಕ್ಷಿತ ಸ್ಥಳಗಳಲ್ಲಿ ಗೂಡು ಕಟ್ಟುತ್ತವೆ. ಹೆಣ್ಣು ಹಕ್ಕಿ ಸಾಮಾನ್ಯವಾಗಿ 4ರಿಂದ 6 ಮೊಟ್ಟೆಗಳನ್ನು ಇಡುತ್ತದೆ. ಇದಿಷ್ಟು ಮಂಗಟೆ ಹಕ್ಕಿಯ ಗುಣಲಕ್ಷಣವಾಗಿದೆ. ಮಂಗಟೆ ಹಕ್ಕಿಯ ಪ್ರಮುಖ ಪ್ರಭೇದಗಳನ್ನು ತಿಳಿಯೋಣ. ಭಾರತದಲ್ಲಿ ಪ್ರಮುಖವಾಗಿ 4 ಬಗೆಯ ಮಂಗಟೆ ಹಕ್ಕಿಗಳನ್ನು ಕಾಣಬಹುದಾಗಿದೆ. ಮೊದಲನೆಯದಾಗಿ ದೊಡ್ಡ ದಾಸಮಂಗಟೆ. ಇದು ಅತ್ಯಂತ ದೊಡ್ಡದಾಗಿದ್ದು ಕೇರಳ ಮತ್ತು ಅರುಣಾಚಲ ಪ್ರದೇಶದ ರಾಜ್ಯ ಪಕ್ಷಿಯಾಗಿದೆ. ಎರಡನೆಯದಾಗಿ ಮಲೆಮಂಗಟೆ ಮಲ್ಬಾರ್ ಗ್ರೇ ಹಾರ್ನ್ಬಿಲ್. ಈ ಹಕ್ಕಿಯು ಪಶ್ಚಿಮ ಘಟ್ಟಗಳಿಗೆ ಮಾತ್ರ ಸೀಮಿತವಾಗಿರುವ ಈ ಹಕ್ಕಿಗೆ ತಲೆಯ ಮೇಲೆ ದೊಡ್ಡ ಕ್ಯಾಸ್ಕ್ ಇರುವುದಿಲ್ಲ. ಮೂರನೆಯದಾಗಿ ಭಾರತೀಯ ಬೂದುಮಂಗಟೆ ಇಂಡಿಯನ್ ಗ್ರೇ ಹಾರ್ನ್ಬಿಲ್. ಇವು ಸಾಮಾನ್ಯವಾಗಿ ನಗರ ಪ್ರದೇಶಗಳ ಹಳೆಯ ಆಲದ ಮರ, ಅರಳಿ ಮರಗಳಲ್ಲೂ ಕಾಣಸಿಗುತ್ತವೆ. ನಾಲ್ಕನೆಯದಾಗಿ ಮಲ್ಬಾರ್ ಪೈಡ್ ಮಂಗಟೆ. ಇದು ಕಪ್ಪು ಮತ್ತು ಬಿಳಿ ಬಣ್ಣದ ಸುಂದರ ದೇಹವನ್ನು ಹೊಂದಿರುವ ಹಕ್ಕಿಯಾಗಿದೆ. ಇದಿಷ್ಟು ಮಂಗಟೆ ಹಕ್ಕಿಯ ಪ್ರಮುಖ ಪ್ರಭೇದಗಳಾಗಿವೆ. ಇನ್ನು ಈ ಪಕ್ಷಿಗಳು ಗೂಡು ಕಟ್ಟುವ ವಿಧಾನ ಮತ್ತು ಅವುಗಳ ಸಂತಾನೋತ್ಪತ್ತಿಯ ಬಗ್ಗೆ ತಿಳಿಯೋಣ. ಇವು ಜೀವನ ಪರ್ಯಂತ ಒಂದೇ ಸಂಗಾತಿಯೊಂದಿಗೆ ಜೀವಿಸುವ ಏಕಪತ್ನಿತ್ವ ಸ್ವಭಾವದ ಪಕ್ಷಿಗಳು. ಪ್ರಣಯದ ಸಮಯದಲ್ಲಿ ಗಂಡು ಹಕ್ಕಿಯು ಹೆಣ್ಣು ಹಕ್ಕಿಗೆ ಹಣ್ಣುಗಳನ್ನು ತಿನ್ನಿಸಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುತ್ತದೆ. ಮೊಟ್ಟೆ ಇಡುವ ಸಮಯದಲ್ಲಿ ಹೆಣ್ಣು ಹಕ್ಕಿಯು ಮರದ ದೊಡ್ಡ ಪೊಟರೆಯೊಳಗೆ ಸೇರಿಕೊಳ್ಳುತ್ತದೆ.
ನಂತರ ಗಂಡು ಮತ್ತು ಹೆಣ್ಣು ಹಕ್ಕಿ ಎರಡೂ ಸೇರಿ ಮರದ ಪೊಟರೆಯ ದ್ವಾರವನ್ನು ಮಣ್ಣು, ಎಂಜಲು ಮತ್ತು ಹಕ್ಕಿಯ ಹಿಕ್ಕೆಯಿಂದ ಸಂಪೂರ್ಣವಾಗಿ ಮುಚ್ಚಿಬಿಡುತ್ತವೆ. ಇದು ಒಂದು ವಿಶಿಷ್ಟವಾದ, ತಮಗೆ ಸುರಕ್ಷಿತ ರೀತಿಯಲ್ಲಿ ಗೂಡನ್ನು ಅವು ರಚಿಸಿಕೊಳ್ಳುತ್ತವೆ. ಕೇವಲ ಗಂಡು ಹಕ್ಕಿ ಆಹಾರ ನೀಡಲು ಮತ್ತು ಹೆಣ್ಣು ಹಕ್ಕಿ ಉಸಿರಾಡಲು ಮಾತ್ರ ಸಾಕಾಗುವಷ್ಟು ಒಂದು ಸಣ್ಣ ಲಂಬವಾದ ಸೀಳನ್ನು ಮಾತ್ರ ಇವು ಉಳಿಸಿಕೊಂಡಿರುತ್ತವೆ. ಇವು 40ರಿಂದ 50 ದಿನಗಳ ಕಾಲ ಹೆಣ್ಣು ಹಕ್ಕಿ ಒಳಗೆ ಇದ್ದು ಮೊಟ್ಟೆಗಳಿಗೆ ಕಾವು ಕೊಟ್ಟು ಮರಿ ಮಾಡುತ್ತದೆ. ಈ ಇಡೀ ಅವಧಿಯಲ್ಲಿ ಗಂಡು ಹಕ್ಕಿಯು ಕಾಡಿನಾದ್ಯಂತ ಅಲೆದಾಡಿ ಹಣ್ಣು ಮತ್ತು ಆಹಾರವನ್ನು ತಂದು ಆ ಸಣ್ಣ ಕಿಂಡಿಯ ಮೂಲಕ ಹೆಣ್ಣು ಹಕ್ಕಿ ಹಾಗೂ ಮರಿಗಳಿಗೆ ತಿನ್ನಿಸುತ್ತದೆ. ಮರಿಗಳು ಹಾರಲು ಸಿದ್ಧವಾದಾಗ ಮಾತ್ರ ಗೂಡಿನ ಗೋಡೆಯನ್ನು ಒಡೆದು ಹೊರಬರುತ್ತವೆ. ಈ ಮಂಗಟೆ ಹಕ್ಕಿಗಳು ಪ್ರಮುಖವಾಗಿ ಆಲ, ಹತ್ತಿ, ಬಸುರಿ ಮುಂತಾದ ಅಂಜೂರದ ಜಾತಿಗೆ ಸೇರಿದ ಹಣ್ಣುಗಳು ಮತ್ತು ಕೆಲವೊಮ್ಮೆ ಸಣ್ಣ ಕೀಟಗಳು ಮತ್ತು ಕಪ್ಪೆಗಳನ್ನು ತಿನ್ನುವುದು ಉಂಟು. ಇವು ಹಣ್ಣುಗಳನ್ನು ತಿಂದ ನಂತರ ಅದನ್ನು ಜೀರ್ಣಿಸಿಕೊಳ್ಳದೆ ಕಾಡಿನ ಮೈಲುಗಟ್ಟಲೆ ದೂರದಲ್ಲಿ ಹೋಗಿ ಮಲವಿಸರ್ಜನೆ ಮೂಲಕ ಹರಡುತ್ತವೆ. ಇದರಿಂದ ದಟ್ಟವಾದ ಕಾಡುಗಳು ಬೆಳೆಯಲು ಸಹಾಯವಾಗುತ್ತದೆ. ಆದ್ದರಿಂದ ಇವುಗಳನ್ನು ಕಾಡಿನ ನಿಜವಾದ ರೈತರು ಅಥವಾ ಇಂಜಿನಿಯರ್ಗಳು ಎಂದು ಕರೆಯುತ್ತಾರೆ. ಕಾಡುಗಳಲ್ಲಿ ಮಂಗಟೆ ಹಕ್ಕಿಗಳು ಸರಿಸುಮಾರು 35ರಿಂದ 50 ವರ್ಷಗಳ ಕಾಲ ಜೀವಿಸುತ್ತವೆ. ಮಂಗಟೆ ಹಕ್ಕಿಗಳು ಎತ್ತರದ ಮತ್ತು ಹಳೆಯ ಮರಗಳಿರುವ, ಯಾವಾಗಲೂ ಹಸಿರಿನಿಂದ ಕೂಡಿರುವ ಕಾಡುಗಳಲ್ಲಿ ಸುರಕ್ಷಿತವಾಗಿ ಬದುಕುತ್ತವೆ. ಇವು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಮತ್ತು ಗಣೇಶಗುಡಿ ಭಾಗವು ಮಂಗಟೆ ಹಕ್ಕಿಗಳ ಪ್ರಮುಖ ಆವಾಸ ಸ್ಥಾನವಾಗಿದೆ. ದಾಂಡೇಲಿ ಕಾಡನ್ನು ನಮ್ಮ ಸರ್ಕಾರವು ಹಾರ್ನ್ಬಿಲ್ ಸಂರಕ್ಷಿತ ಪ್ರದೇಶ ಎಂದು ಘೋಷಿಸಿದೆ. ಈ ಪ್ರಸ್ತುತ ದಿನಗಳಲ್ಲಿ ಮಂಗಟೆ ಹಕ್ಕಿಗಳು ತೀವ್ರ ವಿನಾಶದ ಅಂಚಿನಲ್ಲಿವೆ. ಮಂಗಟೆ ಹಕ್ಕಿಗಳು ಕೇವಲ ನೋಡಲು ಸುಂದರವಾದ ಹಕ್ಕಿಗಳಲ್ಲ, ಬದಲಾಗಿ ನಮ್ಮ ಪರಿಸರ ವ್ಯವಸ್ಥೆಯ ಸಮತೋಲನವನ್ನು ಕಾಯ್ದುಕೊಳ್ಳುವ ಅತ್ಯಂತ ಮಹತ್ವದ ಕೊಂಡಿಯಾಗಿವೆ. ಅವುಗಳ ನಿಷ್ಠಾವಂತ ಪ್ರೇಮ ಮತ್ತು ಕಾಡನ್ನು ಬೆಳೆಸುವ ಗುಣ ನಮಗೆ ಮಾದರಿಯಾಗಿದೆ. ಇಂತಹ ಅದ್ಭುತ ಪಕ್ಷಿ ಸಂಕುಲವನ್ನು ಉಳಿಸಿಕೊಳ್ಳುವುದು ಪ್ರತಿಯೊಬ್ಬ ಮಾನವನ ಕರ್ತವ್ಯವಾಗಿದೆ. ಇದಿಷ್ಟು ಮಂಗಟೆ ಹಕ್ಕಿಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದೆ. ಈ ಮಾಹಿತಿ ಉಪಯುಕ್ತವಾಗಿದ್ದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಅಂಡ್ ಲೈಕ್ ಹಾಗೂ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.